ಗಾಳಿಯಲ್ಲಿ ತೇಲುವ ಶಕ್ತಿ ಇದೆ. ಯಾವ ಆಧಾರವೂ ಇಲ್ಲದೆ ಸಲೀಸಾಗಿ ತೇಲುತ್ತಾರೆ ಅನ್ನೋ ವಿಚಾರದ ಬಗ್ಗೆ ಆಗಾಗ ಚರ್ಚೆ ಆಗುತ್ತಲೇ ಇರುತ್ತೆ. ಆದರೆ ಅದು ನಿಜವಾ? ನಿಜಕ್ಕೂ ಒಬ್ಬ ಮನುಷ್ಯ ಗಾಳಿಯಲ್ಲಿ ತೇಲೋದಕ್ಕೆ ಸಾಧ್ಯನಾ? ಗಾಳಿಯಲ್ಲಿ ತೇಲೋಕೆ ಹೇಗೆ ಸಾಧ್ಯ? ಅಂತಹ ವಿಸ್ಮಯ ಹೇಗೆ ನಡೆಯುತ್ತೆ? ಇದು ಪವಾಡವೋ ವಿಜ್ಞಾನವೋ ಅನ್ನೋದು ಹಲವರ ಪ್ರಶ್ನೆ. ವೈಜ್ಞಾನಿಕ ಚಿಂತಕರಾದ ಹುಲಿಕಲ್ ನಟರಾಜ್ ಅವರಿಗೂ ಈ ಪ್ರಶ್ನೆ ಕಾಡಿತ್ತು. ಆದರೆ ನಿಜಕ್ಕೂ ಮನುಷ್ಯ ಗಾಳಿಯಲ್ಲಿ ತೇಲಬಹುದಾ? ಅಷ್ಟೊಂದು ಭಾರ ಇರುವ ಮನುಷ್ಯ ಗಾಳಿಯಲ್ಲಿ ತೇಲುವುದು ಹೇಗೆ ಅಂತ ಸಂಶೋಧನೆಗಳಿಂದ ಹುಲಿಕಲ್ಗೆ ಸಿಕ್ಕಿದ್ದು ಒಂದೇ ಉತ್ತರ. ಮನುಷ್ಯ ಮೊದಲು ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆಯೋರ. ಇಷ್ಟು ಚೆಂದ ಇತ್ತು ಅವತ್ತಿನ ಜಾನಪದ ಶೈಲಿಯ ಮನದ ಮಾತುಗಳು. ಈಗ ಈ ವಿಜ್ಞಾನ ತಂತ್ರಜ್ಞಾನ ಬದಲಾದ ಮೇಲೆ ಅಪ್ಡೇಟೆಡ್ ಆಗಬೇಕು. ಅವನು ಒಂದಿಷ್ಟು ಮನಸ್ಥಿತಿ ಬದಲಾಗಬೇಕು. ಇಲ್ಲ, ಬೆಳಗಾಗ ನಾನೆದ್ದು ಯಾರ್ಯಾರಿಗೆ ಮೋಸ ಮಾಡಲಿ ಅಂತಲೇ ಯೋಚನೆ ಮಾಡ್ತಾನೆ. ಈ ಮನುಷ್ಯ ಮೀನಿನಂತೆ ಈಜೋದನ್ನು ಕಲಿತ, ಪಕ್ಷಿಯಂತೆ ಹಾರೋದನ್ನು ಕಲಿತ, ಎಲ್ಲವನ್ನು ಕಲಿತ. ಅದೇ ವೇಗದಲ್ಲಿ ಮೋಸ ಮಾಡೋದನ್ನು ಕಲಿತ. ಹೇಗೆ ಗಾಳಿಲಿ ತೇಲ್ತೀನಿ, ದೈವಿ ಶಕ್ತಿಯಿಂದ, ಅಗಾಧವಾದ ಶಕ್ತಿಯಿಂದ. ನಮ್ಮ ದೇಶ ಒಂದೇ ಅಲ್ಲ, ಎಲ್ಲ ದೇಶಗಳಲ್ಲೂ ಕೂಡ ಗಾಳಿಲಿ ತೇಲುವ ದೇವಮಾನವ ಅಂತ ಹೇಳಿ ಎಲ್ಲ ಕಡೆ ಪ್ರತಿಬಿಂಬ ಆಯಿತು. ಅದು ಒಬ್ಬ ವ್ಯಕ್ತಿ ಯಾವುದೇ ಆಧಾರವಿಲ್ಲದೆ ನಾನು ಗಾಳಿಲಿ ತೇಲ್ತೀನಿ, ಎಸ್, ಅದನ್ನು ನೋಡಿದ ಅನೇಕ ಜನ ಚಕಿತರಾದರು, ಆಶ್ಚರ್ಯ. ಮತ್ತಷ್ಟು ಜನ ಓ ಗಾಳಿಲಿ ತೇಲುವ ಶಕ್ತಿ ಇದೆ, ನನಗೆ ದೈವಿ ಶಕ್ತಿ ಇದೆ ಅಂತ ಮೋಸ ಹೋದರೂ ಕೂಡ ಇದ್ದಾರೆ. ನಾನು ಯಾವ್ಯಾವ ದೇಶದಲ್ಲಿ ಎಲ್ಲೆಲ್ಲಿ ಮೋಸ ಮಾಡ್ತಾರೆ, ಈ ಥರ ಇದೆ ಅನ್ನೋದನ್ನು ಬೀದಿಗೆಲ್ಲ ಬಂದು ಕೂತ್ಕೊಂಡು ಈ ಥರದ ತಂತ್ರವನ್ನು ತೋರಿಸ್ತಾ ಇದ್ದಾರೆ. ಆದರೆ ಗಾಳಿಲಿ ತೇಲಲಿಕ್ಕೆ ಸಾಧ್ಯ ಆಗುತ್ತಾ ಅಂತ ಯೋಚನೆ ಮಾಡಿದಾಗ ನನಗೂ ಚಕಿತ ಆಯಿತು. ಅದರ ಹಿಂದೆ ಇರುವ ಸತ್ಯವನ್ನು ಹೇಳಲೇಬೇಕು ಅಂತ ಪಣ ತೊಟ್ಟೆ. ಹುಲಿಕಲ್ ಪಣ ತೊಟ್ಟಿದ್ದೇ ತಡ. ಮಂತ್ರವಾದಿಗಳು ಹೇಗೆ ಜನರ ಕಣ್ಣಿಗೆ ಮಣ್ಣೆರ್ಚುತ್ತಾರೆ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಟ್ರು. ಹೇಗೆಲ್ಲ ನಿಮಗೆ ಟೋಪಿ ಹಾಕ್ತಾರೆ ಅನ್ನೋದನ್ನ ಪ್ರಯೋಗ ಮಾಡಿಯೇ ವಸ್ತುಸ್ಥಿತಿ ಬಿಚ್ಚಿಟ್ಟಿದ್ದಾರೆ. ಬೇಕಿದ್ರೆ ನೀವೇ ಒಮ್ಮೆ ನೋಡ್ಕೊಂಡ್ಬಿಡಿ. ನೋಡಿದ್ರಲ್ಲ, ಇದೇ ಸತ್ಯ, ಇದೇ ನಡೆಯೋದು. ಇದನ್ನೇ ಇಟ್ಕೊಂಡು ನಿಮ್ಮ ಕಣ್ಣಿಗೆ ಹೇಗೆಲ್ಲ ಬೂದಿ ಎರಚುತ್ತಾರೆ ಅನ್ನೋದನ್ನ ಹುಲಿಕಲ್ ಹೇಳ್ತಾರೆ, ಕೇಳಿ. ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ. ನಾನು ಗಾಳಿಲಿ ತೇಲ್ತೀನಿ, ಆಕಾಶದಲ್ಲಿ ತೇಲ್ತೀನಿ ಅಂತ ನಮ್ಗೆ ಜನ ನಂಬಿಸ್ತಾರೆ. ಆಕಾಶದಲ್ಲೂ ತೇಲಕ್ಕಾಗಲ್ಲ, ವಿಮಾನದಲ್ಲಿ ಹೋಗ್ಬೇಕಷ್ಟೇ. ಯಾವುದೇ ಆಧಾರವಿಲ್ದಲೆ ಕೂತ್ಕೊಳ್ಳೋಕ್ಕಾಗಲ್ಲ ಅನ್ನೋದಕ್ಕೆ ನಾವು ಇಲ್ಲಿ ಪ್ರಾಕ್ಟಿಕಲ್ ಕೊಡ್ತಾ ಇದೀವಿ. ಇದು ಏಕ ಕಂಬ ಇದೆ. ಈ ಕಂಬ ಇಲ್ಲಿಗೆ ಇಟ್ಟಿದ್ದೀವಿ, ನಿಮಗೆ ಗೊತ್ತಾಗತ್ತೆ.
ಹಾಗೆ ಅಲ್ಲೊಂದು ಮನೆ ತಗೊಳ್ರಪ್ಪ, ಮನೆ ಅದು ತಗೊಳ್ಳಿ. ಕಂಬ ಇದೆ, ಇಲ್ಲಿ ಕೂತ್ಕೊಳ್ತಾನೆ, ಈ ಬಟ್ಟೆ ಎಲ್ಲ ಮುಚ್ಚಿರ್ತೀವಿ. ಇಲ್ಲಿ ವ್ಯವಸ್ಥೆ ನೋಡಿ, ನಾನು ಈಗ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ಕೂತ್ಕೊಂಡಿದ್ದೀನಿ, ಇಲ್ಲಿ ಕೈ ಇದೆ, ಕೈ ಗೊತ್ತಾಗಲ್ಲ, ಇದು ಆಧಾರ ಇರುತ್ತೆ. ಇವೆರಡೂ ಕಾಲುಗಳನ್ನ ನಾವು ಹಿಂಗ್ ಮೇಲ್ಗಡೆ ಹಾಕೊಳ್ತೀವಿ. ಆ ಮೇಲ್ಗಡೆ ಹಾಕೊಂಡಾಗ ನಮ್ಗೆ ಗಾಳಿಲಿ ತೇಲ್ತಾ ಇದ್ದಾರೆ, ಏನು ಕೂತ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಇದ್ರ ಮೇಲೂ ಕೂಡ ಇವ್ರು ಇಲ್ಲಿ ಕೂತ್ಕೊಳ್ತಾರೆ, ಇವರು ಕೈ ಇಲ್ಲಿ ಹಾಕೊಳ್ತಾರೆ, ಅವರು ಅಲ್ಲಿ ಕೂತ್ಕೊಳ್ತಾರೆ, ಅವರು ಕೈ ಹಿಂಗ್ ಆಡ್ಕೊಳ್ತಾರೆ. ಇಲ್ಲಿ ಇಡೀ ಆಧಾರ ಇವ್ರು ಕೂತಿರೋದು ಈ ಕಂಬ ಹಿಡ್ಕೊಂಡಿರುತ್ತೆ. ಆ ಕಂಬ ಯಾರಿಗೂ ಕಾಣಬಾರ್ದು ಅಂತ ಹೇಳಿ ಹೂವನ್ನ ಸುತ್ತಿರ್ತಾರೆ, ಇಲ್ಲಿ ಕೂರ್ಸಿರ್ತಾರೆ. ಹೀಗೆ ವಿದೇಶದಲ್ಲೂ ಕೂಡ ನಾನು ಗಾಳಿಲಿ ತೇಲ್ತೀನಿ ಅಂತ ಹೇಳಿ ನಮ್ಮ ದೇಶದಲ್ಲೂ ಕೂಡ ಎಲ್ಲ ಕಡೆ ನಮ್ಮನ್ನು ಮೋಸ ಮಾಡೋ ಜನ ಇದ್ದಾರೆ. ಮೋಸ ಹೋಗ್ಬೇಡಿ, ಇದರಿಂದ ತಂತ್ರ ಇದೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾವುದೇ ಆಧಾರ ಇಲ್ಲದೇನೆ ಗಾಳಿಯಲ್ಲಿ ಕೂರೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ಸಾರ್ವಕಾಲಿಕ ಸತ್ಯ. ಹೀಗಾಗಿ ಜನರು ಮಂತ್ರವಾದಿಗಳ ನಾಟಕಕ್ಕೆ ಮರುಳಾಗಬೇಡಿ, ಜೀವನ ಹಾಳು ಮಾಡಿಕೊಳ್ಬೇಡಿ ಅನ್ನೋದು ಹುಲಿಕಲ್ ಆಶಯ.